ಮಿಲ್ಖಾ ಸಿಂಗ್ ಅವರು ಒಂದು ಸಂದರ್ಶನದಲ್ಲಿ ಕೇಳ್ತಾರೆ ಒಬ್ಬ ಪತ್ರಕರ್ತರು ಮಿಲ್ಖಾ ಸಿಂಗ್ ಅವರಿಗೆ, ಮಿಲ್ಖಾ ಸಿಂಗ್ ಅವರೇ ನಿಮಗೆ ಓಡುವಂತ ಆಸಕ್ತಿ ಯಾವಾಗ ಶುರುವಾಗಿದ್ದು ಅಂತ. ಆಗ ಮಿಲ್ಖಾ ಸಿಂಗ್ ಅವರು ಕಣ್ಣೀರಿಡ್ತಾ ಹೇಳ್ಕೊಳ್ತಾರೆ, ನನಗೆ ಓಡುವ ಆಸಕ್ತಿ ಬಂದಿದ್ದಲ್ಲಪ್ಪ, ಅನಿವಾರ್ಯತೆ ಬಂದಿದ್ದು. ಭಾರತ ವಿಭಜನೆ ಆದಾಗ ನಮ್ಮ ಮನೆಗಳ ಮೇಲೆ ದಾಳಿ ಆದವು. ನನ್ನ ಅಕ್ಕ ನಾನು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ನನ್ನ ಅಕ್ಕ ಶತ್ರುಗಳ ಕೈಗೆ ಸಿಗಾಕೊಂಡ್ಲು. ಆ ಕ್ರೂರರು ನನ್ನ ಅಕ್ಕವನ್ನು ಎಳೆದುಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನ ಅಕ್ಕ ನಮ್ಮ ಮನೆಯ ಹಿಂದಿನ ಬಾಗಿಲನ್ನ ತೋರಿಸಿ ಹೇಳಿದ್ಲು, ಭಾಗ್ ಮಿಲ್ಖಾ ಭಾಗ್ ಅಂತ. ಅಂದು ನನ್ನ ಅಕ್ಕ ಹೇಳಿದಂತ ಮಾತು ಅವತ್ತಿಂದ ಓಡ್ಲಿಕ್ಕೆ ಶುರು ಮಾಡಿದ್ ನಾನು. ಅನಿವಾರ್ಯತೆ ಆಯಿತು ಅಂತ ಮಿಲ್ಖಾ ಸಿಂಗ್ ಅವರು ಹೇಳ್ಕೊಂತಾರಲ್ಲ. ಅಂತ ಎಷ್ಟು ಜನ ಮಕ್ಕಳು ಅನಾಥರಾದ್ರು, ಎಷ್ಟು ಜನ ಮಕ್ಕಳು ಬೀದಿ ಪಾಲಾದ್ರು. ಹರಿಪಾದ್ ರಾಯ್ ಚೌಧರಿ ಅವರು ತಮ್ಮ ಡಾರ್ಕ್ ಸೈಡ್ ಆಫ್ ಗಾಂಧಿ ಪುಸ್ತಕದಲ್ಲಿ ಬರೆಯುವಂತ ಸಾಲುಗಳು ಅದೇ. ಈ ಪುಸ್ತಕ ಬರೀತಾ ಇರೋದು ಯಾರು ಅಂದ್ರೆ ಆ ಲೇಖಕರು ಬರೀತಾರೆ, ಗಾಂಧೀಜಿ ಅಂಥ ನಾಯಕರ ಕೆಲಸಗಳಿಂದ ವಿಭಜನೆ ಆದಂಥ ವಿಭಜಿತ ಭಾರತದಿಂದ ಬೀದಿ ಪಾಲಾದಂಥ ಒಂದು ಹುಡುಗ ಬರಿತಾ ಇರುವಂಥ ಪುಸ್ತಕ ಇದು ಅಂತ. ಎಷ್ಟು ಜನ ಮಕ್ಕಳು ಆ ರೀತಿ ಬೀದಿ ಪಾಲಾದ್ರು, ಎಷ್ಟು ಜನ ತಂದೆ ತಾಯಿಂದ್ರು ಮಕ್ಕಳನ್ನ ಕಳೆದುಕೊಂಡ್ರು, ಎಷ್ಟು ಜನ ತಾಯಿಂದ್ರು ಮಕ್ಕಳನ್ನ ಕಳೆದುಕೊಂಡು ಬಂಜಿಯರಾದ್ರು. ಆ ಲಾಹೋರ್ ಕರಾಚಿ ಅಂತ ಭಾಗಗಳಲ್ಲಿ, ಪಂಜಾಬ್ನ ಗಡಿಗಳಲ್ಲಿ ನನ್ನ ನೆಚ್ಚಿನ ಬಂಧುಗಳೇ, ಮನೆಯಲ್ಲಿದ್ದಂಥ ಹಿರಿಯರು ಇನ್ನು ತಪ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಅಕಸ್ಮಾತ್ ನಮ್ಮ ಹೆಣ್ಣು ಮಕ್ಕಳು ಇಲ್ಲೇ ಜೀವಂತವಾಗಿ ಈ ಕ್ರೂರಿಗಳ ಕೈಗೆ ಸಿಗಾಕೊಂಡ್ರೆ ನಮ್ಮ ಹೆಣ್ಣು ಮಕ್ಕಳನ್ನು ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ, ನಮ್ಮ ಹೆಣ್ಣು ಮಕ್ಕಳನ್ನು ನಗ್ನವಾಗಿ ಬೀದಿಗಳಲ್ಲಿ ಓಡಾಡಿಸ್ತಾರೆ, ನಮ್ಮ ಹೆಣ್ಣು ಮಕ್ಕಳನ್ನು ಮಾರುಕಟ್ಟೆ ನಿಲ್ಲಿಸಿ ಮಾರಾಟ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ತಿಳಿದಿದ್ರಿಂದ ಮನೆಯಲ್ಲಿದ್ದಂಥ ಖುದ್ದು ತಂದೆ ತನ್ನ ಮಗಳನ್ನ ಕಿರ್ಪಾನ್ಗಳಿಂದ ತೆಗೆದು ಆ ಹೆಣ್ಣು ಮಕ್ಕಳ ಕತ್ತನ್ನು ಕತ್ತರಿಸಿ ಪ್ರಾಣ ತೆಗೆದಿದ್ದಾರೆ. ಯಾಕೆ ಗೊತ್ತೇ? ಇವತ್ತಿಗೂ ಆ ವಂಶದಿಂದ ಬಂದಂಥ ವಂಶಸ್ಥರು, ಮುಂದಿನ ಪೀಳಿಗೆಯವರು ಇವತ್ತಿಗೂ ಕಣ್ಣೀರಿಡ್ತಾ ಹೇಳ್ಕೊಳ್ತಾರೆ, ಯಾವ ತಂದೆ ತನ್ನ ಮಗಳನ್ನ ಕೈಲಿ ಹೊತ್ತು ಹೆತ್ತು ಖುಷಿಯಿಂದ ಸಂತೋಷದಿಂದ ಆ ಮಗಳ ಕಣ್ಣಲ್ಲಿ ನೂರಾರು ಕನಸುಗಳನ್ನು ಕಂಡು ಸಾಕರಿತಾರೋ, ಅದೇ ತಂದೆ ಕೊನೆ ಕ್ಷಣದಲ್ಲಿ ಅದೇ ಮಗಳನ್ನ ಅದೇ ಕೈಯಿಂದ ಹತ್ಯೆ ಮಾಡಬೇಕು. ಏನಕ್ಕೆ ಅಂದರೆ ನನ್ನ ಮಗಳನ್ನು ನನ್ನ ಕೈಲಿ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಅಸಹಾಯಕತೆಯಿಂದ ಮಗಳ ಪ್ರಾಣ ತೆಗಿಬೇಕು ಅಂದರೆ ಇಂತಹ ಕಷ್ಟ ಜಗತ್ತಿನ ಯಾವ ತಂದೆಗೂ ಬಾರದೇ ಇರಲಿ ಅಂತ ಆ ವಂಶದ ಮುಂದಿನ ಪೀಳಿಗೆಯವರು ಇವತ್ತಿಗೂ ಹೇಳ್ಕೊಳ್ತಾರೆ ಆ ವಂಶಸ್ಥರು. ಎಂಥ ಸಂದರ್ಭ! ನನ್ನ ನೆಚ್ಚಿನ ಬಂಧುಗಳ ಹಿರಿಯರಿದ್ದೀರಾ, ನಿಮ್ಮ ಮನೇಲಿ ಮಕ್ಕಳಿರ್ತಾರೆ, ಆ ಮಕ್ಕಳನ್ನು ನೀವೆಲ್ಲರೂ ಸಾಕೋದು ಒಂದೇ ಆಶಯದಿಂದ, ನನ್ನ ಮಗು ಬೆಳೆದು ಸಂತೋಷದಿಂದ ಬದುಕಬೇಕು. ಪ್ರತಿಯೊಬ್ಬ ತಂದೆ ತಾಯಿಂದ್ರು ತಮ್ಮ ಇಡೀ ಜೀವನವನ್ನು ಸಮರ್ಪಣೆ ಮಾಡೋದೇ ಆ ಮಕ್ಕಳ ಭವಿಷ್ಯಕ್ಕೋಸ್ಕರ. ಅದೇ ಮಗಳ ಜೀವಂತವಾಗಿದ್ರೆ ಮಗಳು ನರಕಯಾತನೆಯನ್ನು ಅನುಭವಿಸಬೇಕಾಗುತ್ತಲ್ಲ, ಆಕೆ ಜೀವನ ನರಕ ಆಗೋದು ಬೇಡ, ಅದಕ್ಕಿಂತ ಸಾಯೋದು ಒಳ್ಳೆಯದು ಅಂತ ಖುದ್ದು ತಂದೆ ಮನೆಯಲ್ಲಿದ್ದಂಥ ಅಣ್ಣಂದಿರು ತಮ್ಮ ತಂಗಿಯರನ್ನ ಕಿರ್ಪಾಣ್ಗಳಿಂದ ಅವರ ಕತ್ತನ್ನು ಕತ್ತರಿಸಬೇಕಾದಂಥ ಪರಿಸ್ಥಿತಿ ಬಂತು. ವಿಭಜಿತ ಭಾರತದಲ್ಲಾದಂಥ ದುರಂತ ಕಥೆಗಳಿವೆಲ್ಲ ನನ್ನ ನೆಚ್ಚಿನ ಬಂಧುಗಳೇ.